ಇಡೀ ದೇಶದ ಗಮನ ಸೆಳೆದಂತಹ ಬಿಹಾರ ದಂಗಲ್ನ ಜನಾದೇಶ ಹೊರಬಿದ್ದಿದೆ. ಎನ್ಡಿಎ ಮೈತ್ರಿಕೂಟ ಪ್ರಚಂಡ ಗೆಲುವನ್ನು ಸಾಧಿಸಿದ್ದು ಈ ಮಹಾಗಠಬಂಧನ್ ವಾಶೌಟ್ ಆಗಿದೆ. ಹಾಗಾದ್ರೆ ಬಿಹಾರದಲ್ಲಿ ಬಹುಪಾರಾಕಂದಂತಹ ಮತದಾರ ಯಾವ ಅಂಶಗಳನ್ನು ಕನ್ಸಿಡರ್ ಮಾಡಿದಾನೆ? ನಿಮೋ ಮೋಡಿಗೆ ಮತದಾರ ಬಹುಪರಾಕಂದಿದ್ದಾನೆ. 202 ಕ್ಷೇತ್ರಗಳಲ್ಲಿ ಎನ್ಡಿಎ ಭರ್ಜರಿ ಮುನ್ನಡೆಯನ್ನ ಸಾಧಿಸಿರುವಂತಹದ್ದು. ಬಿಹಾರದಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಫ್ಲಾಪ್ ಶೋ ಅನ್ನು ಪ್ರದರ್ಶನ ಮಾಡಿದೆ. ಒಂದಂಕಿಯಲ್ಲಿಯೇ ಪರದಾಡ್ತಾ ಇರುವಂತಹದ್ದು ರಾಹುಲ್ ಪಾರ್ಟಿ. ಬಿಹಾರದಲ್ಲಿ ಈ ಮೂಲಕ ಎನ್ಡಿಎ ಕಮಾಲ್ ಮಾಡಿದೆ, ಕಿಲಕಿಲ ಅಂದಿದೆ. ನಿತೀಶ್ ಕುಮಾರ್ ಮತ್ತು ನರೇಂದ್ರ ಮೋದಿ ಅವರ ಮ್ಯಾಜಿಕ್ ಬಿಹಾರದಲ್ಲಿ ಮತ್ತೊಮ್ಮೆ ವರ್ಕೌಟ್ ಆಗಿರುವಂತಹದ್ದು. ಬರೋಬ್ಬರಿ 202 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಈ ಮೂಲಕ ಐತಿಹಾಸಿಕ ಗೆಲುವಿನತ್ತ ಎನ್ಡಿಎ ಮೈತ್ರಿಕೂಟ ದಾಪುಗಾಲನ್ನಿಡ್ತಾ ಇದೆ. ಬಿಹಾರದಲ್ಲಿ ಈ ಬಾರಿ ಯಾರು ಗೆಲ್ಲಬಹುದು ಅನ್ನುವಂತಹ ಕುತೂಹಲ ಇಡೀ ದೇಶವಾಸಿಗಳಲ್ಲಿತ್ತು. ಕೊನೆಗೂ ಕೂಡ ಅದಕ್ಕೆ ತೆರೆ ಬಿದ್ದಿದೆ. ಅಂದುಕೊಂಡಂತೆ ಎನ್ಡಿಎ ಮೈತ್ರಿಕೂಟ ಗೆಲುವಿನ ನಗೆಯನ್ನ ಬೀರ್ತಾ ಇದೆ. ಮಹಾಗಠಬಂಧನ್ ತೀವ್ರ ಪೈಪೋಟಿಯನ್ನು ಕೊಡಬಹುದು. ಒಂದು ಜಿದ್ದಾಜಿದ್ದಿನ ಪೈಪೋಟಿ ಇಲ್ಲಿ ನಿರ್ಮಾಣವಾಗಬಹುದು. ಫೋಟೋ ಫಿನಿಶ್ನಲ್ಲಿ ಫಲಿತಾಂಶ ಹೊರಬರಬಹುದು ಅನ್ನುವಂತಹ ನಿರೀಕ್ಷೆ ಹುಸಿಯಾಗಿದೆ. ಮಹಾಗಠಬಂಧನ್ 35 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಪಡೆದುಕೊಂಡ್ರೆ ನಿತೀಶ್ ಕುಮಾರ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಮೈತ್ರಿಕೂಟ ಎನ್ಡಿಎ ಮೈತ್ರಿಕೂಟ 202 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಎನ್ಡಿಎ ಮೈತ್ರಿಕೂಟ 202 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಪ್ರಶಾಂತ್ ಕಿಶೋರ್ ಅವರ ಜೆಎಸ್ಪಿ ಶೂನ್ಯ ಸಂಪಾದನೆಯನ್ನ ಮಾಡಿರುವಂತಹದ್ದು. ಇತರರು 6 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮಹಾಗಠಬಂಧನ್ 35 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಅಂದುಕೊಂಡಂತೆ ಬಿಹಾರದಲ್ಲಿ ಈ ಬಾರಿ ಮತ್ತೊಮ್ಮೆ ಎನ್ಡಿಎ ಮೈತ್ರಿಕೂಟವೇ ಅಧಿಕಾರದ ಗದ್ದುಗೆಯನ್ನ ಹಿಡಿತಾ ಇದೆ. ನಿತೀಶ್ ಕುಮಾರ್ ಸಿಎಂ ಆಗ್ತಾರಾ ಅಥವಾ ಹೊಸ ಮುಖವನ್ನು ತರುವಂತಹ ಕೆಲಸ ಆಗುತ್ತಾ? ಕಾದು ನೋಡಬೇಕಿದೆ. ಬಟ್ ಅಬ್ಬರದ ಪ್ರಚಾರ, 10,000 ರೂಪಾಯಿ ಮಹಿಳೆಯರ ಅಕೌಂಟ್ಗೆ ಹಾಕಿದಂತಹ ರೀತಿ, ಪ್ರಧಾನಿ ನರೇಂದ್ರ ಮೋದಿ ಅವರ ರ್ಯಾಲಿಗಳು ಎಲ್ಲವೂ ಕೂಡ ಇಲ್ಲಿ ಫಲ ಕೊಟ್ಟಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಜಾತಿ ಲೆಕ್ಕಾಚಾರವೂ ಕೂಡ ವರ್ಕೌಟ್ ಆಗಿದೆ. ಬಿಹಾರದಲ್ಲಿ ನಿತೀಶ್ ಮೋದಿ ಜೋಡಿ ಮೋಡಿ ಮಾಡಿದೆ. ಮಹಿಳಾ ಮತದಾರರೇ ಎನ್ಡಿಎಗೆ ವರವಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಭರಪೂರ ಗ್ಯಾರಂಟಿಗಳೇ ಎನ್ಡಿಎ ಮೈತ್ರಿಕೂಟವನ್ನು ಕೈ ಹಿಡಿದಿರೋದು ಗೊತ್ತಾಗ್ತಾ ಇದೆ. ಈ ಬಾರಿ ಬಿಹಾರದಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇತ್ತು. 20 ವರ್ಷಗಳಿಂದ ಸಿಎಂ ಆಗಿ ಅಧಿಕಾರದ ಗದ್ದುಗೆಯಲ್ಲಿರುವಂತಹ ನಿತೀಶ್ ಕುಮಾರ್ ಅವರಿಗೆ ಆಡಳಿತ ವಿರೋಧಿ ಅಲೆ ಇತ್ತು. ಮತ್ತೊಂದು ಕಡೆ ಅನುಕಂಪದ ಅಲೆ ತೇಜಸ್ವಿ ಅವರ ಪರವಾಗಿತ್ತು. ಹಾಗಾಗಿ ಯಾರು ಗೆಲ್ತಾರೆ ಎನ್ನುವಂತಹ ಕುತೂಹಲದ ಜೊತೆಗೆ 67%ನಷ್ಟು ಮತ ಈ ಬಾರಿ ಚಲಾವಣೆ ಆಗಿತ್ತು. ಅದರಲ್ಲೂ ಕೂಡ ಮಹಿಳಾ ಮತದಾರರೇ ಹೆಚ್ಚಾಗಿ ಮುಂದೆ ಬಂದು ವೋಟ್ ಹಾಕೋದಕ್ಕೆ ಮುಂದಾಗಿದ್ರು. ಇದು ಯಾರಿಗೆ ವರವಾಗುತ್ತೆ, ಯಾರಿಗೆ ಪ್ಲಸ್ ಆಗುತ್ತೆ ಅನ್ನುವಂತಹ ಚರ್ಚೆಗಳು ಕೂಡ ಜೋರಾಗ್ತಾ ಇತ್ತು. ಈ ಬೆನ್ನಲ್ಲೇ ಮಹಿಳಾ ಮತದಾರರು ಸಾರಾಸಗಟಾಗಿ ಎನ್ಡಿಎ ಮೈತ್ರಿಕೂಟವನ್ನು ಬೆಂಬಲಿಸಿದ್ರಿಂದ, ಮತ ಚಲಾಯಿಸಿದ್ರಿಂದ 202 ಸ್ಥಾನಗಳಲ್ಲಿ ಪ್ರಚಂಡ ಗೆಲುವನ್ನು ದಾಖಲಿಸುವಂತಹ ನಿಟ್ಟಿನಲ್ಲಿ ಎನ್ಡಿಎ ಮುಂದಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಹಿಳಾ ಮತದಾರರ ಕನ್ಸಾಲಿಡೇಟ್ ವೋಟಿಂಗ್ ಏನಿದೆ ಅದು ಎನ್ಡಿಎ ಮೈತ್ರಿಕೂಟಕ್ಕೆ ವರವಾಗಿ ಪರಿಣಮಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. 20 ವರ್ಷಗಳಿಂದಲೂ ಕೂಡ ನಿತೀಶ್ ಕುಮಾರ್ ಸರ್ಕಾರದ ಬೆನ್ನಿಗೆ ಮಹಿಳಾ ಮತದಾರರಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಮಹಿಳಾ ಮತದಾರರ ಒಲವಿತ್ತು. ಇವೆರಡೂ ಕೂಡ ಇಲ್ಲಿ ಕ್ರೋಢೀಕರಣವಾಗಿರೋದು ಸ್ಪಷ್ಟ. ನಿಮ್ಮ ಮ್ಯಾಜಿಕ್ ಹಾಗಾದ್ರೆ ಹೇಗೆ ವರ್ಕೌಟ್ ಆಗಿದೆ? ಆಶಾ ಕಾರ್ಯಕರ್ತೆಯರ ವೇತನ 1 ರಿಂದ 3 ಸಾವಿರಕ್ಕೆ ಏರಿಕೆ ಮಾಡಲಾಗಿತ್ತು. 1 ಲಕ್ಷ ಆಶಾ ಕಾರ್ಯಕರ್ತೆಯರಿಗೆ ವೇತನ ಏರಿಕೆಯ ಭಾಗ್ಯ ಸಿಕ್ಕಿತ್ತು. ಮಮತಾ ಕಾರ್ಯಕರ್ತೆಯರ ವೇತನ 3,000ದಿಂದ 6,000 ರೂಪಾಯಿಗೆ ಏರಿಕೆಯಾಗಿತ್ತು. 125 ಯೂನಿಟ್ ಉಚಿತ ವಿದ್ಯುತ್ನ ಭರವಸೆಯನ್ನ ಎನ್ಡಿಎ ಮೈತ್ರಿಕೂಟ ಕೊಟ್ಟಿತ್ತು. ಪಿಂಚಣಿ 400ರಿಂದ 1,100 ರೂಪಾಯಿಗೆ ಏರಿಕೆ ಮಾಡುವ ಭರವಸೆ. ನಿರುದ್ಯೋಗಿ ಪದವೀಧರರಿಗೆ 1,000 ರೂಪಾಯಿ ಕೊಡುವಂತಹ ಭರವಸೆ. ಜೊತೆಗೆ ಸ್ಟೂಡೆಂಟ್ ಕ್ರೆಡಿಟ್ ಕಾರ್ಡ್, ಇವೆಲ್ಲವೂ ಕೂಡ ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ವರ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, 20 ವರ್ಷಗಳಿಂದಲೂ ಕೂಡ ನಿತೀಶ್ ಸರ್ಕಾರದ ಬೆನ್ನಿಗೆ ನಿಂತಿದ್ದು ಮಹಿಳಾ ಮತದಾರರು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಮಹಿಳಾ ಮತದಾರರ ಒಲವು ಗೊತ್ತಿರುವಂತಹ ವಿಚಾರವೇ. ಇದರ ಜೊತೆಗೆ
ಅವರ ಅಕೌಂಟ್ಗೆ ಕ್ರೆಡಿಟ್ ಮಾಡಿದಂತಹ 10,000 ರೂಪಾಯಿ ಇವತ್ತಿನ ಪ್ರಚಂಡ ಗೆಲುವಿಗೆ ಕಾರಣ ಅಂತ ಹೇಳಬಹುದಾ ಅಂತ ಹೇಳಿ? ಖಂಡಿತವಾಗ್ಲೂ ಅದರಲ್ಲಿ ಯಾವುದೇ ಅನುಮಾನಗಳು ಬೇಡ. ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಭರವಸೆಗಳನ್ನು NDA ಮತ್ತು ಮಹಾಗಠಬಂಧನ್ ಎರಡೂ ಕೂಡ ಕೊಟ್ಟಿದ್ವು. ಮುಖ್ಯವಾಗಿ NDA ವಿಚಾರಕ್ಕೆ ನಾವು ಸಂಬಂಧಪಟ್ಟಂತೆ ನೋಡೋದಾದರೆ ಈಗಿರುವಂಥ ಆಶಾ ಕಾರ್ಯಕರ್ತರು ಮತ್ತು ಬೇರೆ ಬೇರೆ ಟೀಚರ್ಸ್ಗಳೇನಿದ್ದಾರೆ ಅವರ ಸಂಬಳವನ್ನು ಹೆಚ್ಚು ಮಾಡುವಂಥ ಭರವಸೆಯನ್ನು ಕೊಟ್ಟಿದ್ದರು. ಇದಲ್ಲದೆ ಮಹಿಳೆಯರು ಸ್ವಯಂ ಉದ್ಯೋಗವನ್ನು ಮಾಡಲಿಕ್ಕೋಸ್ಕರ 10,000 ರೂಪಾಯಿನ ಅಡ್ವಾನ್ಸ್ ಆಗಿ ಕೊಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಸುಮಾರು 1.75 ಕೋಟಿ ಮಹಿಳೆಯರಿಗೆ ಈ 10,000 ರೂಪಾಯಿಯನ್ನು ಅವರ ಅಕೌಂಟ್ಗೆ ಕ್ರೆಡಿಟ್ ಮಾಡುವಂಥ ಕೆಲಸವನ್ನು ಏನು ನಿತೀಶ್ ಕುಮಾರ್ ಅವರ ಸರ್ಕಾರ ಮಾಡಿತ್ತು. ಚುನಾವಣೆ ಘೋಷಣೆ ಆಗೋಕ್ಕಿಂತ ಮುಂಚೆ ಈ ಒಂದು ಯೋಜನೆಯನ್ನು ಘೋಷಣೆ ಮಾಡಲಾಗಿತ್ತು. ಅದಾದ ಬಳಿಕ ಚುನಾವಣೆಯ ಸಂದರ್ಭದಲ್ಲಿ ಮಹಿಳೆಯರ ಖಾತೆಗೆ ಹಣ ಜಮೆ ಆಗಲಿಕ್ಕೆ ಶುರುವಾಯಿತು. ಸೊ ಈ ಒಂದು ಹಣ ಏನಿದೆ ಸಾಕಷ್ಟು ದೊಡ್ಡ ಪರಿಣಾಮವನ್ನು ಬೀರಿದೆ ಅಂದರೆ ಅದರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಾಗಲಿಕ್ಕಿಲ್ಲ. ಸೊ ಬಹುತೇಕ ಮಹಿಳಾ ಮತದಾರರು ಎಲ್ಲರೂ ಕೂಡ ಈಗ ಈ ಬಾರಿ NDA ಒಕ್ಕೂಟಕ್ಕೆ ಮತ ಚಲಾಯಿಸಿರುವಂಥದ್ದು ಭಾಳ ಸ್ಪಷ್ಟ. ಒಂದು ಮುಖ್ಯವಾಗಿ ನಿತೀಶ್ ಕುಮಾರ್ ಮತ್ತು ನರೇಂದ್ರ ಮೋದಿ ಅವರು ಮಹಿಳೆಯರಲ್ಲಿ ದೊಡ್ಡ ಜನಪ್ರಿಯತೆಯನ್ನು ಹೊಂದಿದ್ದಾರೆ. ಅದರಲ್ಲೂ ಕೂಡ ನಿತೀಶ್ ಕುಮಾರ್ ಅವರು ಬಿಹಾರ ಮಹಿಳೆಯರಲ್ಲಿ ಬಹಳ ದೊಡ್ಡ ಪ್ರಮಾಣದ ಜನಪ್ರಿಯತೆಯನ್ನು ಹೊಂದಿದ್ದಾರೆ. ಅಲ್ಲಿರುವಂಥ ಮಹಿಳೆಯರು ನಿತೀಶ್ ಕುಮಾರ್ ಅವರನ್ನ ಬಹಳಷ್ಟು ಪ್ರೀತಿಸ್ತಾರೆ. ಸೊ ಹೀಗಾಗಿ ದೊಡ್ಡ ಪ್ರಮಾಣದ ಒಂದು ಜನಾಭಿಪ್ರಾಯ ನಿತೀಶ್ ಕುಮಾರ್ ಅವರ ವಿಚಾರದಲ್ಲಿ ಇತ್ತು. ಸೊ ಯಾವಾಗ ಈ 10,000 ರೂಪಾಯಿಗಳನ್ನು ಕೂಡ ಅವರ ಖಾತೆಗೆ ಹಾಕಿದ್ರು ಈ ಒಂದು ಭರವಸೆ ಅಥವಾ ಜನಪ್ರಿಯತೆ ಇನ್ನಷ್ಟು ಹೆಚ್ಚಾಗಲಿಕ್ಕೆ ಕೂಡ ಕಾರಣ ಆಯಿತು. ಮತದಾನದ ಪ್ರಮಾಣ ಹೆಚ್ಚಾದಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಕುತೂಹಲಗಳಿತ್ತು. ನೋಡಿ, ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ 64%ನಷ್ಟು ಪುರುಷರು ಮತವನ್ನು ಚಲಾಯಿಸಿದರೆ 76%ನಷ್ಟು ಮಹಿಳೆಯರು ಮತ ಚಲಾಯಿಸಿರುವಂಥದ್ದು. ಸೊ ಅಲ್ಲಿಗೆ ಮಹಿಳೆಯರು ಹೆಚ್ಚು ಆಕ್ಟಿವ್ ಆಗಿ ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗಿಯಾಗಿ ಮತ ಚಲಾಯಿಸಿದ್ದಾರೆ. ಮತ್ತು ಈ 10,000 ರೂಪಾಯಿಯನ್ನು ಕೊಟ್ಟಂಥ NDAಗೆ ಮತ ಚಲಾಯಿಸುವ ಮೂಲಕ ತಮ್ಮ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಸೊ ಇಷ್ಟು ದೊಡ್ಡ ಪ್ರಮಾಣದ ಅಂತರದಲ್ಲಿ NDA ಒಕ್ಕೂಟಕ್ಕೆ ನಂಬರ್ಗಳು ಬರಲಿಕ್ಕೆ ಇದು ಒಂದು ಮೂಲ ಕಾರಣ ಅಂತ ಹೇಳ್ಬೋದು. ಪ್ರೇಮ್. ಶಬೀರ್, ಈ ಚುನಾವಣೆ ಆರಂಭವಾದಾಗಿನಿಂದಲೂ ಕೂಡ ಪ್ರಚಾರ ನಡೀತಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ವಿ NDA ಮೈತ್ರಿಕೂಟದ ಟಾರ್ಗೆಟೇ ಮಹಿಳಾ ಮತದಾರರು ಅಂತ ಹೇಳಿ. ಆಮೇಲೆ ಪ್ರತಿ ಬಾರಿ ಯಾವುದೇ ರಾಜ್ಯದಲ್ಲಿ ಚುನಾವಣೆ ನಡೆದರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾನ್ಸಂಟ್ರೇಷನ್ ಮಾಡೋದೇ ಮಹಿಳಾ ಮತದಾರರನ್ನ ಅಂತ ಹೇಳಿ. ಬಟ್ ಕಾಂಗ್ರೆಸ್ ಯಾಕೆ ಈ ವಿಚಾರದಲ್ಲಿ ಎಡುತ್ತು ಅಂತ ಹೇಳಿ, ಅದೇನೇ ಅವರಿಗೆ ಮೈನಸ್ ಆಗೋದಕ್ಕೂ ಕೂಡ ಪ್ರಮುಖ ಕಾರಣವಾಯ್ತಾ ಅಂತ? ಇಲ್ಲ, ಕಾಂಗ್ರೆಸ್ ಕೂಡ ಇಲ್ಲಿ ಎಲ್ಲೂ ಕೂಡ ಎಡವಿಲ್ಲ. ಕಾಂಗ್ರೆಸ್ ಕೂಡ ಸಾಕಷ್ಟು ಆಫರ್ಗಳನ್ನು ಕೂಡ ಮಾಡಿತ್ತು. ಫಾರ್ ಎಕ್ಸಾಂಪಲ್ ಗ್ಯಾರಂಟಿ ಯೋಜನೆಗಳು ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಯಾವಾಗ ಗ್ಯಾರಂಟಿ ಯೋಜನೆಗಳು ಯಶಸ್ವಿ ಆದವು ಅದಾದ ಬಳಿಕ ಮುಂಬರುವಂಥ ಎಲ್ಲ ಚುನಾವಣೆಗಳಲ್ಲೂ ಕೂಡ ಗ್ಯಾರಂಟಿಗಳನ್ನು ತೋರಿಸುವಂಥ ಕೆಲಸ ಅಥವಾ ಗ್ಯಾರಂಟಿಯ ಭರವಸೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಫಾರ್ ಎಕ್ಸಾಂಪಲ್ ಡೆಲ್ಲಿ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಯಾವುದೇ ವಿಧಾನಸಭೆ ಚುನಾವಣೆಗಳು ಬಂದಂಥ ಸಂದರ್ಭದಲ್ಲೂ ಅಲ್ಲಿ ಕರ್ನಾಟಕ ಮತ್ತು ತೆಲಂಗಾಣದ ಮಾಡೆಲನ್ನು ತೋರಿಸುವಂಥ ಕೆಲಸಗಳನ್ನು ಕೂಡ ಮಾಡ್ತಿದ್ರು. ಅದೇ ರೀತಿ ಬಿಹಾರ ವಿಧಾನಸಭೆ ಚುನಾವಣೆ ಬಂದಂಥ ಸಂದರ್ಭದಲ್ಲೂ ಕೂಡ ಮಹಿಳೆಯರಿಗೆ ಈ ಪ್ರತಿ ತಿಂಗಳು 2,500 ರೂಪಾಯಿ ಕೊಡುವಂಥ ಭರವಸೆಯನ್ನು ಕೊಟ್ಟಿತ್ತು. 200 ಯೂನಿಟ್ ಉಚಿತ ವಿದ್ಯುತ್ತನ್ನು ಘೋಷಣೆ ಮಾಡಿತ್ತು. ಮತ್ತು ಸಾಕಷ್ಟು ದೊಡ್ಡ ಪ್ರಮಾಣದ ವಿದ್ಯುತ್ನ ಭರವಸೆಯನ್ನು ಉದ್ಯೋಗದ ಭರವಸೆಯನ್ನು ಕೂಡ ಕೊಟ್ಟಿತ್ತು. ಆದಾಗ್ಯೂ ಕೂಡ ಈ ಒಂದು ಇಂಡಿಯಾ ಒಕ್ಕೂಟದ ಮೇಲೆ ಭರವಸೆಯನ್ನು ಮಾಡಲಿಕ್ಕೆ ಜನರು ಹಿಂದೇಟಾಕಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಆದರೆ ಇಲ್ಲಿ ದೊಡ್ಡ ಪ್ರಮಾಣದ ಜನಾಭಿಪ್ರಾಯ ಈ ಕಡೆಗೆ ಅಂದರೆ NDA ಒಕ್ಕೂಟಕ್ಕೆ ಬಂದಿತ್ತು. ಜೊತೆಗೆ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ಇಬ್ಬರ ಜಂಟಿ ಪ್ರಚಾರಗಳಿಂದ ಅದು ಸಾಕಷ್ಟು ಜನರ ಮನಸ್ಸನ್ನು ಕೂಡ ಸೆಳೆದಿತ್ತು. ಮತ್ತು ಒಂದು ಒಗ್ಗಟ್ಟು ಪ್ರದರ್ಶನ ಏನಿದೆ ಇದು ಸಾಕಷ್ಟು ಎಫೆಕ್ಟಿವ್ ಆಗಿತ್ತು. ಇಂಡಿಯಾ ಒಕ್ಕೂಟದಲ್ಲಿ ನಾವು ಗಮನಿಸೋದಾದ್ರೆ ಈ ಒಗ್ಗಟ್ಟು ಎಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ಲಿಲ್ಲ. ಬಹುಶಃ ಒಂದು ಕಡೆಗೆ ಒಗ್ಗಟ್ಟು ಮತ್ತೆ ಈ ಸುಶಾಸನ ಅನ್ನುವಂತಹ ಒಂದು ಪದ ಏನಿದೆ, ಉತ್ತಮ ಆಡಳಿತ, ಮಹಿಳೆಯರಿಗೆ ರಕ್ಷಣೆ ಕೊಡುವಂತಹ ವಿಚಾರ, ಕಾನೂನು ಸುವ್ಯವಸ್ಥೆಯನ್ನ ಅತ್ಯುತ್ತಮವಾಗಿ ಇಡುವಂಥದ್ದು, ಈ ಎಲ್ಲಾ ಫ್ಯಾಕ್ಟರ್ಗಳು ಕೂಡ ವರ್ಕ್ ಆಗಿರುವಂಥದ್ದು. ಕೇವಲ ಹಣ ಕೊಟ್ಟಿರುವಂಥದ್ದನ್ನು ಮಾತ್ರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಮಹಿಳೆಯರು 90ರ ದಶಕದಲ್ಲಿ ಅಂದರೆ ಲಾಲು ಪ್ರಸಾದ್ ಯಾದವ್ ಅವರ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ ಮಹಿಳೆಯರು ಏಕಾಂಗಿಯಾಗಿ ಒಂಟಿಯಾಗಿ ಓಡಾಡದೇ ಇರುವಂತಹ ಸನ್ನಿವೇಶಗಳು ನಿರ್ಮಾಣ ಆಗಿದ್ವು. ಲಾ ಅಂಡ್ ಆರ್ಡರ್ಗಳಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿದ್ವು. ಸೊ BJP ಪ್ರಚಾರ ಮಾಡಬೇಕಾದಂಥ ಸಂದರ್ಭದಲ್ಲಿ ಜಂಗಲ್ ರಾಜ್ ವರ್ಸಸ್ ಸುಶಾಸನ್ ಅನ್ನುವಂತಹ ಕೋರ್ಟನ್ನು ಘೋಷಣೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತು. ನಿರಂತರವಾಗಿ ಅವತ್ತಿನ ವ್ಯವಸ್ಥೆಗಳು ಹೇಗಿತ್ತು ಮತ್ತು ಈಗ ವ್ಯವಸ್ಥೆ ಹೇಗೆ ಬದಲಾವಣೆ ಆಗಿದೆ ಅನ್ನುವಂಥದ್ದನ್ನು ಮನದಟ್ಟು ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡ್ತು. ಸೊ ಈ ಒಂದು ಪ್ರಚಾರ ಏನಿದೆ ಎಲ್ಲೋ ಒಂದು ಕಡೆ ಹೆಣ್ಣು ಮಕ್ಕಳ ಮನಸ್ಸನ್ನು ಸೆಳೆದಿರುವಂಥ ಸಾಧ್ಯತೆಗಳಿದ್ದಾವೆ. ಮತ್ತೆ RJD ಸರ್ಕಾರ ಬಂದರೆ ಹೆಣ್ಣು ಮಕ್ಕಳಿಗೆ ಸಮಸ್ಯೆಗಳಾಗಬಹುದು ಅನ್ನುವಂಥ ಕಾರಣಕ್ಕೆ NDA ಕಡೆಗೆ ಮುಖ ಮಾಡಿರುವಂಥ ಸಾಧ್ಯತೆಗಳು ಬಹಳ ದಟ್ಟವಾಗಿದ್ದಾವೆ. ಪ್ರೇಮ್. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ.